ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವದ ಮಹಾವೈಭವ ಮೇಳೈಸಿದೆ. ಶ್ರೀ ಮಂಜುನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವದ ಸಂಭ್ರಮ ಮುಗಿಲು ಮುಟ್ಟಿದೆ. ಲಕ್ಷಕ್ಕೂ ಅಧಿಕ ವಿದ್ಯುತ್ ದೀಪಗಳಿಂದ ಇಡೀ ಕ್ಷೇತ್ರವೇ ಝಗಮಗಿಸ್ತಾ ಇದ್ದು, ದೀಪ ಧರ್ಮ ಸಾಹಿತ್ಯದ ತ್ರಿವೇಣಿ ಸಂಗಮಕ್ಕೆ ಕ್ಷೇತ್ರ ಸಂಪೂರ್ಣ ಕಂಗೊಳಿಸುತ್ತಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವದ ವೈಭವ. ವಿದ್ಯುತ್ ದೀಪಗಳಿಂದ ಮಂಜುನಾಥನ ಸನ್ನಿಧಿ ಝಗಮಗ. ದೀಪಾಲಂಕಾರದಿಂದ ಝಗಮಗಿಸುತ್ತಿರುವ ಮಂಜುನಾಥನ ಸನ್ನಿಧಾನ ಧರ್ಮಸ್ಥಳ ಮಹಾವೈಭವ ಕಣ್ತುಂಬಿಕೊಂಡ ಭಕ್ತಸಾಗರ. ಭಜನೆ, ಪಾರಾಯಣ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮಹಾವೈಭವ. ಕಾರ್ತಿಕ ಮಾಸದ ಪ್ರಯುಕ್ತ ಧರ್ಮಸ್ಥಳದಲ್ಲಿ ಲಕ್ಷಕ್ಕೂ ಅಧಿಕ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳನ್ನು ಅಳವಡಿಸಲಾಗಿದ್ದು, ಭಕ್ತರನ್ನು ಸ್ವಾಗತಿಸಲು ಇಡೀ ಧರ್ಮಸ್ಥಳವೇ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ನೇತ್ರಾವತಿ ಸ್ನಾನಘಟ್ಟದಿಂದ ಧರ್ಮಸ್ಥಳದವರೆಗೆ ದೀಪಾಲಂಕಾರ ಮಾಡಲಾಗಿದೆ. ಪ್ರತಿದಿನವೂ ವಿಶೇಷ ಉತ್ಸವಗಳು ಜರುಗುತ್ತಿದೆ. ಕೆರೆಕಟ್ಟೆ ಉತ್ಸವ, ಲಲಿತೋದ್ಯಾನ ಉತ್ಸವ ಹಾಗೂ ಕಂಚಿಮಾರು ಕಟ್ಟೆ ಉತ್ಸವ ನಡೆದಿದೆ. ಪ್ರತಿದಿನ ಸಂಜೆ ರಾಜ್ಯದ ಖ್ಯಾತ ಕಲಾವಿದರಿಂದ ಸಂಗೀತ, ನೃತ್ಯ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಕ್ತರಿಗೆ ರಸದೌತಣ ನೀಡುತ್ತಿದೆ. ಲಕ್ಷ ದೀಪೋತ್ಸವದಲ್ಲಿ ಸರ್ವಧರ್ಮ ಸಮ್ಮೇಳನ ಪ್ರಮುಖ ಆಕರ್ಷಣೆಯಾಗಿದೆ. ಅಮೃತವರ್ಷಿಣಿ ಸಭಾಭವನದಲ್ಲಿ 93ನೇ ಸರ್ವಧರ್ಮ ಸಮ್ಮೇಳನ ನಡೆದಿದೆ. ಸಮ್ಮೇಳನವನ್ನ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಉದ್ಘಾಟಿಸಿದ್ದಾರೆ. ಹರಿಹರಪುರದ ಶ್ರೀ ಸ್ವಯಂ ಪ್ರಕಾಶ್ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ನೀಡಿದ್ದಾರೆ. ಉಸಿರೊಂದು ಹೋಯ್ತು ಅಂತಂದ್ರೆ, ಪ್ರಾಣವನ್ನು ಹೋಯ್ತು ಅಂತಂದ್ರೆ ಮೈ ಮೇಲೆ ಎಷ್ಟು ಅಧಿಕಾರ, ಒಡವೆ ಇದ್ರೆ ಏನು ಉಪಯೋಗ, ಎಷ್ಟು ಶ್ರೀಮಂತಿಗಿದ್ರೆ ಏನು ಉಪಯೋಗ. ತಂದೆ ತಾಯಿಗಳು ತುಂಬಾ ಭವಿಷ್ಯವನ್ನು ಕಂಡಿರ್ತಾರೆ, ಆದ್ರೆ ಕೆಲವು ಹೊರಟೋಗ್ತಾರೆ, ವಿಧಿ ಕೆಲವು ವಕ್ರ ಮಾಡ್ತದೆ. ಅದೇ ರೀತಿಯಲ್ಲಿ ತಿಳ್ಕೊಳ್ಳಿ, ದೇಹದಲ್ಲಿ ಪ್ರಾಣ ಇದ್ದಾಗ ಮಾತ್ರ ಅಧಿಕಾರ, ಅಂತಸ್ತು, ಐಶ್ವರ್ಯ ಅದೆಲ್ಲ ಕೆಲಸಕ್ಕೆ ಬರ್ತದೆ. ಆದ್ರೆ ಪ್ರಾಣವನ್ನು ಹೊರಟೋದರೆ ಯಾವುದು ಕೆಲಸಕ್ಕೆ ಬರುವುದಿಲ್ಲ. ಇವತ್ತು ಮಧ್ಯರಾತ್ರಿ ಮಂಜುನಾಥ ಸ್ವಾಮಿಯನ್ನ ಚಿನ್ನದ ರಥದಲ್ಲಿಟ್ಟು ತೇರು ಎಳೆಯಲಾಗುತ್ತೆ. ಲಕ್ಷಾಂತರ ಭಕ್ತರು ಆ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಕ್ಷೇತ್ರಕ್ಕೆ ಆಗಮಿಸುವ ನಿರೀಕ್ಷೆ ಇದೆ. ರಾಜ್ಯದ ನಾನಾ ಕಲಾ ತಂಡಗಳು ಧರ್ಮಸ್ಥಳಕ್ಕೆ ಆಗಮಿಸಿ ಇಡೀ ರಾತ್ರಿ ಕಲಾ ಸೇವೆ ನೀಡಲಿದೆ. ಪ್ರತಿ ವರ್ಷದಿಂದ ಇದೇ ತರ ಲಕ್ಷ ದೀಪೋತ್ಸವ ನಡೀತಾನೆ ಇದೆ. ಆದ್ರೆ ಈ ವರ್ಷ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೋಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಇದು ಖಾಲಿ ಧರ್ಮಸ್ಥಳದಲ್ಲ, ಮನೆ ಮನೆ ಜಾತ್ರೆನೆ ಅಂತ ಹೇಳ್ಬೋದು. ಈ ಧರ್ಮಸ್ಥಳ ಲಕ್ಷ ದೀಪೋತ್ಸವ ನೋಡೋದಕ್ಕೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಜನ ಬರ್ತಾನೆ ಇದ್ದಾರೆ. ಆ ಜನರು ಬರೋದನ್ನ ನೋಡಿ ಅರ್ಧ ನಮಗೆ ಖುಷಿ ಆಗುತ್ತೆ. ಆಮೇಲೆ ಪ್ರತಿಯೊಬ್ರು ಬರೋ ಭಕ್ತಾದಿಗಳಿಗೆ ಊಟದಿಂದ, ಉಪಚಾರದಿಂದ, ಅವರಿಗೆ ಕಾಫಿ, ಟೀ ಆಗಲಿ ಪ್ರತಿಯೊಂದು ವ್ಯವಸ್ಥೆ ಇದೆ ಇಲ್ಲಿ. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಮಾರ್ಗದರ್ಶನದಲ್ಲಿ ಇಡೀ ಕ್ಷೇತ್ರವೇ ಈ 5 ದಿನಗಳ ದೀಪೋತ್ಸವದಲ್ಲಿ ಮಿಂದೇಳುತ್ತಿದೆ. ಇದರ ಜೊತೆಗೆ ಜ್ಞಾನಸಿದ್ಧಿಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ಮಾಡಲಾಗಿದ್ದು, ಮಂಜುನಾಥನ ದೀಪೋತ್ಸವದಲ್ಲಿ ಭಾಗವಹಿಸಿದ ಜನ ಪಾವನರಾಗಿದ್ದಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.